ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಸಿಂಪಲ್ ಆಗಿ ಗೋಧಿ ಹಿಟ್ಟು ಬಳಸ್ಕೊಂಡು ಹಲ್ವಾ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಬೇಕಾಗಿರುವುದು ಗೋಧಿ ಹಿಟ್ಟು, ಸಕ್ಕರೆ, ತುಪ್ಪ, ಸ್ವಲ್ಪ ಗೋಡಂಬಿ. ಇಷ್ಟೇ ಪದಾರ್ಥ ಬಳಸ್ಕೊಂಡು ಸಖತ್ ಟೇಸ್ಟಿಯಾದ ಸಿಂಪಲ್ ಆಗಿ ಬಾಯಲ್ಲಿಟ್ಟರೆ ಕರಗುವಂಥ ಹಲ್ವಾ ಮಾಡೋಣ. ಇವಾಗ ಒಂದು ಬೌಲಿಗೆ ನಾನು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು, ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗಂಟು ಇಲ್ಲದ ಹಾಗೆ ಕಲಿಸ್ಕೊಬೇಕು. ಈ ಗೋಧಿ ಹಿಟ್ಟನ್ನು ತುಂಬಾ ಈಸಿಯಾಗಿ ಮಾಡ್ಕೊಬೋದು ನೋಡಿ. ಹಲ್ವಾ ಅಂತೂ ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಸಾಫ್ಟಾಗಿ ಬಂದಿತ್ತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನಿಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ತುಪ್ಪದಲ್ಲಿ ಗೋಡಂಬಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಬೇಕು ಗೋಡಂಬಿ. ತುಪ್ಪದಲ್ಲೇ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಇವಾಗ ನಾನು ಅರ್ಧ ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಸಕ್ಕರೆ ತೊಗೊಂಡಿದ್ದೆ ಅಲ್ವಾ. ಆ ಅರ್ಧ ಕಪ್ ಸಕ್ಕರೆನ ಕ್ಯಾರಮಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕಡಾಯಿಗೆ ಹಾಕ್ಕೊತಾ ಇದ್ದೀನಿ. ನಾನು ಕ್ಯಾರಮಿಲ್ 2 ರೀತಿಯಲ್ಲೂ ಮಾಡ್ಕೊಬೋದು. ಬರೀ ಸಕ್ಕರೆ ಇಟ್ಬಿಟ್ಟು ನೀರು ಹಾಕಿಲ್ದಂಗೆ ಹಾಗೆ ಸ್ಟವ್ ಮೇಲೆ ಇಟ್ಟರು ಅದು ಸಕ್ಕರೆ ಕರಗಿಬಿಟ್ಟು ಚೆನ್ನಾಗಿ ಕ್ಯಾರಮಿಲ್ ಆಗುತ್ತೆ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಫಸ್ಟಿಗೆ ನಾವು ಮಿಕ್ಸ್ ಮಾಡಬಾರ್ದು. ಚೆನ್ನಾಗಿ ಸಕ್ಕರೆ ಕುದಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಕ್ಯಾರಮಿಲ್ ಆಗಿಬಿಡುತ್ತೆ. ಯಾವ ಥರ ಆದ್ರೂ ಮಾಡ್ಕೊಬೋದು. ಇವಾಗ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಇತ್ತಲ್ವ, ಆ ತುಪ್ಪದೊಟ್ಟಿಗೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಗೋಧಿ ಹಿಟ್ಟು, ಅದನ್ನು ಚೆನ್ನಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಕೈ ಬಿಡಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು ಸ್ವಲ್ಪ ಕಲಸಿದ ತಕ್ಷಣವೇ ಇನ್ನೂ ಅರ್ಧ ಕಪ್ ಸಕ್ಕರೆ ಇತ್ತಲ್ವ, ಆ ಸಕ್ಕರೆನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ತಿರ್ಸ್ತಾನೆ ಇರಬೇಕು, ಕೈ ಬಿಡಬಾರ್ದು. ಕೈ ಬಿಟ್ಟರೆ ಗಂಟು ಆಗಿಬಿಡುತ್ತೆ. ಹಾಗಾಗಿಬಿಟ್ಟು ಮಿಕ್ಸ್ ಮಾಡ್ತಾನೆ ಇರಬೇಕು. ಬೇಗನೆ ಇದಾಗ್ಬಿಡುತ್ತೆ, ತುಂಬಾ ಚೆನ್ನಾಗೇ ಬರುತ್ತೆ ಹಲ್ವಾ ಅಂತೂ. ಟ್ರೈ ಮಾಡಿ, ಸಖತ್ತಾಗಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೈ ಬಿಡದ ಹಾಗೆ ಈ ಥರ ಮಿಕ್ಸ್ ಮಾಡ್ತಾನೆ ಇದ್ದರೆ ಆ ತವಾಗೆಲ್ಲ ಬಿಟ್ಕೊಂಡು ಬರುತ್ತೆ. ಈ ಥರ ಬಿಟ್ಕೊಂಡು ಬರೋ ಸ್ಟೇಜಲ್ಲಿ ನಾವು ಕ್ಯಾರಮಿಲ್ ಮಾಡ್ಕೊಂಡಿದ್ವಲ್ವ, ಆ ಕ್ಯಾರಮಿಲ್ ಹಾಕೊಂಡ್ರೆ ಆ ಹಲ್ವಾ ಕಲರ್ ನಮಗೆ ಏನಿದೆಯೋ ಅದು ಸಿಕ್ಬಿಡುತ್ತೆ ನೋಡಿ. ಇವಾಗ ಕ್ಯಾರಮಿಲ್ಗೆ ಫಸ್ಟು ಸಕ್ಕರೆ ಒಂದು ಸ್ವಲ್ಪ ಚೆನ್ನಾಗೇ ಕರಗಿ ಅದೊಂದು ಸ್ವಲ್ಪ ಕುದ್ದಾಗಿದ್ಮೇಲೆ ಆಮೇಲೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ್ಮೇಲೆ ಈ ಕಡೆ ಹಿಟ್ಟೊಟ್ಟಿಗೆ ಚೆನ್ನಾಗೇ ಸೇರಿಸ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಗೋಧಿ ಹಿಟ್ಟಿಂದ ಹಲ್ವಾ ರೆಡಿ ನೋಡಿ. ಇವಾಗ ಇದು ಪ್ಯಾನ್ಗೆಲ್ಲ ಬಿಟ್ಕೊಂಡಿದ್ದ ತಕ್ಷಣವೇ ನಮ್ಗೆ ಇನ್ನೇನು ಹಲ್ವಾ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ನಾವು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಹಲ್ವಾ ಅಂದ್ರೇ ತುಪ್ಪ ಇರಲೇಬೇಕು. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ತುಪ್ಪನೇ ಹಾಕ್ಕೊಳ್ಳೋಣ ನೋಡಿ. ಇವಾಗ ಇದು ಕಡೆ ಎಲ್ಲ ಬಿಟ್ಕೊತಾ ಇದೆ, ಪ್ಯಾನ್ಗೆಲ್ಲ ಬಿಟ್ಕೊತಾ ಇದೆ. ಇವಾಗ ಕರೆಕ್ಟಾಗಿ ಬಂದಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಗೋಧಿ ಹಿಟ್ಟು ಬಳಸ್ಕೊಂಡು ಹಲ್ವಾ ಹೇಗೆ ಮಾಡೋದನ್ನು ನೋಡಿದ್ರಲ್ವ. ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಸ್ವೀಟ್ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗೂ ಟ್ರೈ ಮಾಡಿ. 100ಕ್ಕೆ 200% ಸಖತ್ತಾಗಿ ಬರುತ್ತೆ. ತುಂಬ ಈಸಿಯಾಗೂ ಮಾಡ್ಕೊಬೋದು, ಏನೂ ಫೇಲ್ ಆಗೋದಿಲ್ಲ. ಕರೆಕ್ಟಾಗಿ ಮೆಜರ್ಮೆಂಟು ನಾವು ಅರ್ಧ ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಸಕ್ಕರೆ ತೊಗೊಂಡ್ರೆ ಕರೆಕ್ಟಾಗುತ್ತೆ. ಇವಾಗ ನೋಡಿ ರೆಡಿ ಆಯಿತು. ಇವಾಗ ನಾನೊಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಗೋಡಂಬಿ, ಅದನ್ನು ಮೇಲೆ ಹಾಕ್ಕೊತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಾಯಲ್ಲಿಟ್ಟರೆ ನಿಜವಾಗ್ಲೂ ಅಷ್ಟೊಂದು ತುಂಬ ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಗೋಧಿ ಹಿಟ್ಟಿಂದ ಹಲ್ವಾ ಮಾಡೋದನ್ನು ನೋಡಿದ್ರಲ್ವ. ಇಷ್ಟ ಆಯ್ತಂದರೆ ಮತ್ತೆ ಯಾಕೆ ತಡ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಕೊಡಿ. ಥ್ಯಾಂಕ್ಸ್ ವಾಚಿಂಗ್ ವಿಡಿಯೋ.